ಮದುವೆಯಾಗಿರುವಂತಹ ಪರ ಪುರುಷರನ್ನು ಎಷ್ಟೋ ಜನ ಹೆಂಗಸರು ಇವತ್ತಿಗೂ ಕೂಡ ತುಂಬ ಇಷ್ಟಪಡುತ್ತಿರುತ್ತಾರೆ. ಆದರೆ ಹೆಂಗಸು ಅನ್ನುವ ಕಾರಣಕ್ಕೆ ಅವರು ಅವರ ಹತ್ತಿರ ಹೋಗಿ ತಮ್ಮ ಪ್ರೇಮ ನಿವೇದನೆಗಳನ್ನು ಹೇಳಿಕೊಳ್ಳಲು ಸ್ವಲ್ಪ ಸ್ವಲ್ಪ ಭಯ ಹಿಂಜರಿಕೆ ಪಡುತ್ತಲೇ ಇರುತ್ತಾರೆ. ಇದರಿಂದ ಅವರಿಗೆ ಶೂನ್ಯ ಫಲಿತಾಂಶ ಸಿಗಬಹುದು ಅಥವಾ ಅವರು ಅಂದುಕೊಂಡಂತೆಯೂ ಕೂಡ ಆಗಬಹುದು. ಯಾವುದಾದರೇನು, ಇಲ್ಲಿ ಕೆಲವು ತಾಂತ್ರಿಕ ಮಾರ್ಗಗಳಲ್ಲಿ ನೀವು ಇಷ್ಟಪಟ್ಟವರು ಬಯಸಿದವರು ಸ್ತ್ರೀಯಾಗಿರಬಹುದು ಅಥವಾ ಪುರುಷರಾಗಿರಬಹುದು. ನಿಮ್ಮಂತೆ ನಿಮ್ಮ ಮಾತನ್ನು ಕೇಳಬೇಕು ಅನ್ನುವುದಾದರೆ ಕೆಲವೊಂದು ತಾಂತ್ರಿಕ ಪರಿಹಾರ ತಂತ್ರಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ವಶೀಕರಣ, ಮಾಟಮಂತ್ರ, ಶತ್ರುನಾಶದಂತಹ ಇನ್ನಿತರ ಗೌಪ್ಯ ನಿಗೂಢ ಕಠಿಣ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಫೋನ್ ಮಾಡಿ ಸಾಕು. ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮ ಕೆಲಸ ಖಂಡಿತ ಆಗುವ ಹಾಗೆ ತುಂಬ ಚೆನ್ನಾಗಿ ಪರಿಹಾರ ಮಾಡಿಕೊಡ್ತಾರೆ. ಈ ಗುರುಗಳು ತಿಳಿಸಿರುವ ಹಾಗೆ ಇಷ್ಟಪಟ್ಟವರನ್ನು ಒಲಿಸಿಕೊಳ್ಳಲು ಈ ಒಂದು ತಾಂತ್ರಿಕ ಪರಿಹಾರ ತಂತ್ರವನ್ನು ಮಾಡಬೇಕು. ಮೊದಲನೇದಾಗಿ ಒಂದು ಮುಷ್ಟಿಯಷ್ಟು ಬಿಳಿ ಸಾಸಿವೆ ಅಂತ ಸಿಗುತ್ತೆ, ಅದನ್ನು ಕೈಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕು. ಅದಾದ ಮೇಲೆ ಒಂದೇ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಬಂದು ಅದರ ಮೇಲ್ಭಾಗದಲ್ಲಿ ಸ್ತ್ರೀ ಅಥವಾ ಪುರುಷರು ನೀವು ಯಾರನ್ನ ಇಷ್ಟಪಟ್ಟಿದ್ದೀರೋ ಅವರ ಒಂದು ಭಾವಚಿತ್ರವನ್ನು ಮನಸ್ಸಿಗೆ ತೋಚಿದ ಹಾಗೆ ಒಂದು ರೇಖಾಚಿತ್ರವನ್ನು ಬರೆಸಿದರೂ ಸಾಕಾಗುತ್ತೆ. ಅದರ ಪಕ್ಕದಲ್ಲಿ ಅವರ ಹೆಸರು ಮತ್ತು ಅವರು ನಿಮಗೆ ಯಾವ ರೀತಿ ಫಲಕಾರಿಯಾಗಬೇಕು ಅಂತ ಕೂಡ ಬರೆದುಕೊಳ್ಳಬೇಕು. ಇಷ್ಟನ್ನು ಬರೆದುಕೊಂಡಾದ ನಂತರ ನೀವು ಆ 3 ವಸ್ತುಗಳನ್ನು ಸೇರಿರತಕ್ಕಂತಹ ತಾಂತ್ರಿಕ ವಸ್ತುಗಳನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಸುತ್ತಿ ಗಂಟು ಹಾಕಿ ಕಟ್ಟಿ ಅದನ್ನು ನಿಮ್ಮ ಕುಲದೇವರ ಮುಂದೆ ಇಟ್ಟು ಭಕ್ತಿ ಪ್ರಾರ್ಥನೆಯಿಂದ ಸಂಕಲ್ಪಿಸಿ. ಇದನ್ನು ನಿಮ್ಮ ಮನೆ ಅಭಿವೃದ್ಧಿಗೆ, ಪ್ರೀತಿ ಪ್ರೇಮದ ವಿಚಾರದ ತೊಂದರೆಗಳು, ಬರಬೇಕಿದ್ದ ದುಡ್ಡು ಬಂದು ಕೈ ಸೇರಬೇಕು ಅನ್ನುವರು ಕೂಡ, ಅಥವಾ ಮನೆಯಲ್ಲಿ ವಾಸ್ತುದೋಷ ನಿವಾರಣೆ ಆಗಬೇಕು, ಇಷ್ಟಪಟ್ಟವರು ಮರಳಿ ಬಂದು ಸೇರಬೇಕು, ವಶೀಕರಣ ಮಾಟಮಂತ್ರಗಳು ಸರಿಯಾಗಿ ಆಗಬೇಕು, ಶತ್ರುನಾಶ ತಂತ್ರಗಳು ಆಗಬೇಕು ಅನ್ನೋದಾದರೆ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರ ಹೇಳುತ್ತಾರೆ.